ನಮಸ್ಕಾರ. ನಾನು ಹರಿಪ್ರಸಾದ್ ಅಂತ. ಮೂಲತಃ ಪುತ್ತೂರಿನವರು. ಸೊ ನಮ್ಮ ಜನ್ಮಭೂಮಿ ಪುತ್ತೂರು, ಕರ್ಮಭೂಮಿ ಬೆಂಗಳೂರು. ವೃತ್ತಿಯಿಂದ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇದು ನನ್ನ ಹೆಂಡತಿ ಸುಧಾ. ಇವಳ ಮನೆ ಸಹ ಊರ್ ಕಡೆಯವರೇ, ಬೆಳ್ಳಾರಿಯವರು. ಬೆಂಗಳೂರಲ್ಲಿ ಒಂದು ಮನೆ ಇತ್ತು, ಆದರೆ ನಾವು ಮೂಲತಃ ಪುತ್ತೂರಿನವರಾದ್ರಿಂದ ಟು ಬಿ ಸ್ಪೆಸಿಫಿಕ್. ಅಲ್ಲಿದ್ದೊಂದು ಫೀಲ್, ಪುತ್ತೂರಿನ ಫೀಲ್ ಬೆಂಗಳೂರಲ್ಲಿ ಬರಬೇಕು ಅಂತೇಳಿ ಈ ಮನೆ ಕಟ್ಟಿಸ್ಲಿಕ್ಕೆ ಉದ್ದೇಶಿಸಿದ್ದೆ. ಸೊ ನಾವೀಗ ಇರೋದು ರಾಮನಗರ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಶಾನ್ಭೋಗನಹಳ್ಳಿ ಅಂತ ಗ್ರಾಮದಲ್ಲಿ. ಸೊ ಇಲ್ಲಿ ಒಂದು ಸುಮಾರು 10 ವರ್ಷದಿಂದ ನಾನೊಂದು ಅರ್ಧ ಎಕರೆ ಜಾಗೆ ತಗೊಂಡು ಇನಿಷಿಯಲ್ ಪೀರಿಯಡ್ ಅಲ್ಲಿ ಏನು ಮನೆ ಕಟ್ಟುವಂತ ಒಂದು ಪ್ಲಾನ್ ಇರಲಿಲ್ಲ. ಆದರೆ ಒಂದು 2-3 ವರ್ಷ ಕಳೆಯುವಾಗ ಮನೆ ಕಟ್ಟುವಂತ ಒಂದು ಉದ್ದೇಶ ಬಂತು. ಸೊ ಬೆಂಗಳೂರಲ್ಲಿ ಉಳಿದು ಸ್ವಲ್ಪ ಯಾಂತ್ರಿಕ ಜೀವನಕ್ಕಿಂತ ದೂರ ಆಗಿ ಸ್ವಲ್ಪ ಊರಿಗೆ ಹತ್ತಿರದ ಫೀಲ್ ಬರ್ಲಿಕ್ಕೋಸ್ಕರ ಗಣೇಶ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಅವರ ಕಾಂಟ್ಯಾಕ್ಟ್ ಆಗಿ ಈ ಮನೆ ಕಟ್ಟಲಿಕ್ಕೆ ಶುರು ಮಾಡಿದ್ರು. ಸೊ ಓವರ್ ಆಲ್ ಒಳಗಡೆ ಎಲ್ಲ ನಿಮ್ಗೆ ಹೆಚ್ಚಾಗಿ ಮಂಗಳೂರು ಪುತ್ತೂರಿದ್ದ ಥೀಮನ್ನು ಇಂಪ್ಲಿಮೆಂಟ್ ಮಾಡಿದ್ದೇವೆ. ಸೊ ಯಾವುದೇ ಉದ್ದೇಶ ಇಲ್ಲದಿದ್ದ ಕಾರಣ ಮನೆಗೆ ಹೆಸರು ಕೂಡ ಸುಮ್ಮನೆ ಅಂತ ಇಟ್ಟಿದ್ದೇವೆ. ಪುರಂದರದಾಸ್ ಹೇಳಿದಾಗೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಸೊ ಇದು ಕಾರ್ನರ್ ಆಫ್ ದ ಹಾಲ್. ಇದ್ರದ್ದು ಒನ್ ಆಫ್ ದ ಮೇನ್ ASP ಈ ಮನೆಯದ್ದು. ಸೊ ಇಲ್ಲಿ 2 ವಿಷಯ ಉಂಟು. ಒಂದು, ಗಾಳಿ ಮತ್ತೆ ಬೆಳಕು. ನೀವು ಈ ಹೊರಗೆ ಕಿಟಕಿ ಎಲ್ಲ ನೋಡ್ಬೋದು, ಹೈಟ್ ಆಫ್ ದ ವಿಂಡೋಸ್ ಅಂಡ್ ದ ಸ್ಲೈಡಿಂಗ್ ವಾಲ್. ಯಾವುದೇ ಸ್ಕ್ಯಾರ್ಸಿಟಿ ಇಲ್ಲ ಗಾಳಿ ಮತ್ತೆ ಬೆಳಕಿಗೆ. ಪ್ಲಸ್ ಇದೊಂಥರ ದಿಸ್ ಆಲ್ಸೋ ಅನ್ ಎಕ್ಸ್ಟೆನ್ಷನ್ ಆಫ್ ದ ಫಾರ್ಮ್ ತರ ಕಾಣ್ತದೆ. ಯು ವೋಂಟ್ ವೆನ್ ಯು ಎಂಟರ್ ದ ಹಾಲ್ ಅಲ್ವಾ, ಯು ವೋಂಟ್ ಫೀಲ್ ಲೈಕ್ ಇಟ್ಸ್ ಅ ಕೈಂಡ್ ಆಫ್ ಅನ್ ಎನ್ಕ್ಲೋಸ್ಡ್ ಪ್ಲೇಸ್ ಬಿಕಾಸ್ ಆಫ್ ದಿಸ್ ಹ್ಯೂಜ್ ಸ್ಕ್ರೀನ್ಸ್, ಕರ್ಟನ್ಸ್ ಅಂಡ್ ಎವ್ರಿಥಿಂಗ್. ನೀವು ಒಂಥರ ತೋಟದ ಒಳಗೆ ಕೂತಾಗೆ ಫೀಲ್ ಆಗ್ತದೆ, ಹೊರಗೆ ಅಂತ ಅನ್ಸುದೇ ಇಲ್ಲ. ದೇವ್ರ ಮನೆ ಆಲ್ವೇಸ್ ಅ ಪಾರ್ಟ್ ಆಫ್ ದ ನಮ್ಮ ಮೇನ್ ಹಾಲ್. ಸೊ ಅದನ್ನ ಆ ರಿಕ್ವೈರ್ಮೆಂಟ್ ನಾವು ಗಣೇಶರಿಗೆ ಕೊಟ್ಟಾಗ ಅದನ್ನು ಸ್ವಲ್ಪ ಕಸ್ಟಮೈಸ್ ಮಾಡಿ ಎಸ್ಥೆಟಿಕ್ ವೈಸ್ ಕೂಡ ಅದನ್ನು ಕ್ಲೀನ್ ಆಗಿ ಮಾಡಿದ್ದಾರೆ. ದೇವರ ಮನೆ ಇಟ್ಸ್ ಅ ಪಾರ್ಟ್ ಆಫ್ ದ ಹಾಲ್. ಯು ಫೀಲ್ ದಟ್ ಯು ಆರ್ ಆಲ್ವೇಸ್ ಪಾರ್ಟ್ ಆಫ್ ದ. ಆಮೇಲೆ ಮತ್ತೆ ಈ ಮನೇಲಿ ನಾವು ಜಾಸ್ತಿ ಫರ್ನಿಚರ್ಗಳು ಯೂಸ್ ಮಾಡಿಲ್ಲ, ಮತ್ತೆ ಫ್ಯಾನ್ಸಿ ಐಟಮ್ ಯೂಸ್ ಮಾಡಿಲ್ಲ. ಇಲ್ಲಿ ನೋಡಿದ್ರೆ ಬೆತ್ತದ ಚೇರ್ ಇದೆ, ಆಮೇಲೆ ಅಲ್ಲಿ ಹಿತ್ತಾಳೆ ದೀಪಗಳಿದೆ. ತುಂಬಾ ದೇವರ ಫೋಟೋಗಳನ್ನು ಜಾಸ್ತಿ ಇಟ್ಕೊಂಡಿಲ್ಲ. ನಮಗೆ ಹೆಂಗಸಿರುತ್ತೆ, ಅದು ಕ್ಲೀನ್ ಮಾಡೋದು ಕಷ್ಟನೇ, ಜಾಸ್ತಿ ಇಟ್ಕೊಂಡೆ ನೋಡ್ಬೇಕಾದ್ರೆ ಬೇಕು ಅನ್ಸುತ್ತೆ ನಿಜ. ವಾಲ್ ಯಾವ್ದು ಬ್ರಿಕ್ ನಾವು ಹೋಲೋ ಬ್ಲಾಕ್ ಯೂಸ್ ಮಾಡಿಲ್ಲ, ಅದರಲ್ಲಿ ನಾವು ಪೋರೋಥರ್ಮ್ ಅಂದ್ಕೊಂಡು ಆ ಬ್ರಿಕ್ ಅನ್ನು ಯೂಸ್ ಮಾಡಿದೀವಿ. ಐ ವಿಲ್ ಜಸ್ಟ್ ಆಡ್ ಆನ್ ಇದು ಟೈಲ್ಸ್ ಇದೊಂದು ಯು ಕುಡ್ ಮೇಕ್ ಎ ಥಿಂಗ್. ಸೊ ಇದು ಅತಂಗುಡಿ ಟೈಲ್ಸ್ ಅಂತ. ಅಗೇನ್ ಇಟ್ ಗಿವ್ಸ್ ದಟ್ ರಸ್ಟಿಕ್ ಲುಕ್ ಅಂಡ್ ಫೀಲ್ ಫಾರ್ ದ ಫಾರ್ಮ್ ಹೌಸ್. ಅಲ್ಲಿನಷ್ಟೇ ನಮ್ದೊಂದು ಇನಿಷಿಯಲಿ ಪರ್ಸನಲ್ ಚಾಯ್ಸ್ ಸ್ವಲ್ಪ ಬೇರೆ ಇತ್ತು. ಬಟ್ ಗಣೇಶ್ ಟೈಮ್ಲಿ ಇಂಟರ್ವ್ಯೂನ್ ಮಾಡಿ ಯು ಶುಡ್ ನಾಟ್ ಟೇಕ್ ಅವೇ ದ ಹೋಲ್ ಎಕ್ಸ್ಪೀರಿಯನ್ಸ್ ಆಫ್ ದ ಹೌಸ್ ಅಂತ. ಇಲ್ಲಿ ಒಳಗೆ ಎಂಟರ್ ಆದಾಗ ನಿಮ್ಗೆ ಮುಖಕ್ಕೆ ರಾಚಬಾರದು ಆ ಡಿಸೈನ್. ಇಟ್ ಶುಡ್ ಕೈಂಡ್ ಆಫ್ gel with the overall theme of the house. So this was completely planned and proposed by Ganesh. ಇದು ನೋಡಿ, ಈಗ ಈ ಹಾಲ್ ಇದ್ದು ಇನ್ನೊಂದು ಕಾರ್ನರ್. ಸೊ ಇದಕ್ಕೆ ಅವರು ಇನ್ನೂ ಸ್ವಲ್ಪ ಎನ್ಹಾನ್ಸ್ಡ್ ಗಾಳಿ ಬೆಳಕಿಗೆ ಹತ್ತಿರದಲ್ಲಿ ಒಂದು ಫುಲ್ ಲೆಂತ್ ಸ್ಲೈಡಿಂಗ್ ವಿಂಡೋ ಇಟ್ಟಿದ್ದಾರೆ. ಸೊ ಅದನ್ನ ಕ್ಲೋಸ್ ಮಾಡಿದ್ರೆ ನಿಮ್ಗೆ ಪ್ರೈವಸಿ. ಇಫ್ ಯು ಓಪನ್ ಇಟ್, ಈಗ ಹಾಲ್ ಪುನಃ ನಿಮ್ಗೆ ಎಕ್ಸ್ಟ್ರಾ ಒಂದು 5 ಫೀಟ್ ಎಕ್ಸ್ಟೆಂಡ್ ಆದಾಗ ಕಾಣ್ತಿದೆ. ಇನ್ನು ನಾವು ಕಿಚನ್ಗೆ ಬರೋದಿದ್ರೆ ಕಪಲ್ ಆಫ್ ಥಿಂಗ್ಸ್ ಇದರಲ್ಲಿ. ಒಂದು, ಇದು ಎಕ್ಸ್ಟೆನ್ಷನ್ ಆಫ್ ದ ಹಾಲ್ ತರ. ಸೊ ಆ ಓಪನ್ನೆಸ್ ಥೀಮ್ ಉಂಟು. ಸೆಕೆಂಡ್, ಆಬ್ವಿಯಸ್ಲಿ ಸಿಂಪ್ಲಿಸಿಟಿ, ಗಣೇಶ್ ಅವರ ಥೀಮು. ಸೊ ನೀವು ಇಲ್ಲಿ ನೋಡ್ಬೋದು, ಎಂತ ಔಟ್ ಆಫ್ ವರ್ಲ್ಡ್ ಡಿಸೈನ್ಗಳಾದ್ರೂ ಮೇಂಟೈನಬಿಲಿಟಿ ಪರ್ಸ್ಪೆಕ್ಟಿವ್ ಇಂದ ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ಲದ ಕಿಚನ್. ಇದರಲ್ಲಿ ನನಗೆ ತುಂಬಾ ಹೆಂಗಸರಿಗೆ ಇಷ್ಟವಾದ ಜಾಗ ಅಂದ್ರೆ ಅಡಿಗೆ ಮನೆ. ಅದ್ರಲ್ಲೂ ನನಗೆ ತುಂಬಾ ಇಷ್ಟ ಇದು. ನನಗೆ ಈ ಟೇಬಲ್, ಬೆಂಚು, ಮತ್ತೆ ಇಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಗಾಳಿ ಬರ್ಲಿಕ್ಕೆ ಇದು ಯಾವ್ದು ವಿಂಡೋಸ್ ಇದೆ, ಇದು ಗಾಳಿ ಅಂತೂ ತುಂಬಾ ಓಪನ್ ಆಗಿ ಬರ್ತಾ ಇದೆ. ಅಂಡ್ ಆಲ್ಸೋ ನಾವು ಕೆಲವೊಂದು ನಮ್ಮ ಟಿಪಿಕಲ್ ಮಂಗಳೂರು ಆಸ್ಪೆಕ್ಟ್ಸ್ ಅನ್ನು ಕೂಡ ಇಲ್ಲಿ ಸ್ಪ್ರಿಂಕಲ್ ಮಾಡಿದ್ವಿ. ನೀವು ನೋಡ್ಬೋದು ಈ ಬೆಂಚ್, ಟೇಬಲ್ ಎಲ್ಲ, ಅಂಡ್ ಓವರ್ ಆಲ್ ಥೀಮ್. ಸೊ ಇದು ನಾವು ಹತ್ತಾ ಇರೋದು ಈಗ ಮಿನಿಮಲಿಸ್ಟಿಕ್ ಸ್ಟೇರ್ ಕೇಸ್. ಸೊ ಜನರಲಿ ಒಂದು ಫ್ಲೋರಿಗೆ ಕಟ್ಟುವಾಗ ಮಿನಿಮಮ್ ಒಂದು 20 ಸ್ಟೆಪ್ಸ್ ಇರುವ ಸ್ಟೇರ್ಸ್ ಬೇಕು. ಬಟ್ ಇಲ್ಲಿ
ಗಣೇಶರು 14 ಸ್ಟೇರ್ಸ್ ಅಲ್ಲೇ ಮುಗಿಸಿದ್ದಾರೆ. ಅಂಡ್ ಸ್ಪೇಸ್ ಯುಟಿಲೈಸ್ ಆಲ್ಸೋ ಇಟ್ಸ್ ವೆರಿ ಮಿನಿಮಲ್, ವೆರಿ ಆಪ್ಟಿಮಲ್ ಸ್ಪೇಸ್ ಯುಟಿಲೈಸೇಷನ್. ಮೆಟೀರಿಯಲ್ ಯೂಸ್ಡ್ ಆಲ್ಸೋ ಓನ್ಲಿ 2 ಟೈಪ್ಸ್ ಆಫ್ ಮೆಟೀರಿಯಲ್, ಒಂದು ಸ್ಟೀಲ್ ಮತ್ತೊಂದು ಸಿಮೆಂಟ್ ಬೋರ್ಡ್. ಇಷ್ಟರಲ್ಲೇ ಮುಗಿಸಿದ್ದಾರೆ. ವೆರಿ ಮಿನಿಮಲಿಸ್ಟಿಕ್ ಅಪ್ರೋಚ್. ಸೊ ಇದು ಮಾಸ್ಟರ್ ಬೆಡ್ರೂಮ್. ಇನ್ಫ್ಯಾಕ್ಟ್ ದ ಓನ್ಲಿ ಬೆಡ್ರೂಮ್ ಇನ್ ದ ಹೌಸ್, ಅದರ್ವೈಸ್ ಎಲ್ಲ ಓಪನ್ ಕಾನ್ಸೆಪ್ಟ್. ಸೊ ಬೆಡ್ರೂಮ್ ಮಾತ್ರ ಒಂದು ಕ್ಲೋಸ್ಡ್ ರೂಮ್. ಸೊ ಇಲ್ಲಿ ಕಪಲ್ ಆಫ್ ಪಾಯಿಂಟ್ಸ್. ಒಂದು ಎಲ್ಲ ಕಡೆ ಫುಲ್, ಇಲ್ಲಿ ಕೂಡ ಫುಲ್ ಲೆಂತ್ ವಿಂಡೋ ಬಿಟ್ಟಿದ್ದಾರೆ. ಅಂಡ್ ಇಟ್ ಹ್ಯಾಸ್ ಅ ಕ್ರಾಸ್ ವೆಂಟಿಲೇಷನ್. ಸೊ ಗಾಳಿಗೆ ಬೆಳಕಿಗೆ ಏನು ತೊಂದರೆ ಇಲ್ಲ. ಪ್ಲಸ್ ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು ನನ್ನ ಹಿಂದೆ ಇಲ್ಲಿ. ಸೊ ಇದು ಹೆಡ್ ರೂಮ್ ಮೇಲೆ, ಇದು ದಿಸ್ ಅಗೇನ್ ಎ ಕ್ಲೋಸ್ಡ್ ಏರಿಯಾ. ಸೊ ಇಲ್ಲಿ ಏನು ವಿಂಡೋ ಗಿಂಡ ಏನು ಪ್ರಯೋಜನ ಇಲ್ಲ. ಸೊ ದಿಸ್ ಅಗೇನ್ ಗಿವ್ಸ್ ಯು ಪ್ರೈವಸಿ. ಲಾಸ್ಟ್ ಬಟ್ ನಾಟ್ ಲಿಸ್ಟ್ ಇದು ವುಡ್ ವರ್ಕ್ ಪಾರ್ಟ್. ಸೊ ಇದೊಂದು ಸಿಂಪಲ್ ಪ್ಯಾಟರ್ನ್, ನಾನು ಮೊದಲು ನೋಡಿರ್ಲಿಲ್ಲ ಇದು. ಸೊ ಜನರಲಿ ನಿಮಗೆ ಇದ್ರದ್ದು ಸ್ಟೀಲ್ ಬೇಸ್ಡ್ ಆರ್ SS ಬೇಸ್ಡ್ ಹ್ಯಾಂಡಲ್ಗಳೆಲ್ಲ ಬರ್ತದೆ. ಬಟ್ ಇಲ್ಲಿ ಅವರು ಫುಲ್ ಎಂಟೈರ್ ಥಿಂಗ್ ಇಸ್ ವುಡ್ ಬೇಸ್ಡ್. ಸೊ ಯು ಕ್ಯಾನ್ ಆಕ್ಸೆಸ್ ಇಟ್ ಫ್ರಮ್ ಎನಿ ಪಾಯಿಂಟ್ ಆಫ್ ಟೈಮ್, ಆಪರೇಟ್ ಇಟ್ ಫ್ರಮ್ ಎನಿ ಪಾಯಿಂಟ್ ಆಫ್ ಟೈಮ್. ಪ್ಲಸ್ ಮೇಂಟೆನೆನ್ಸ್ ವೈಸ್ ನಿಮಗೆ ತುಕ್ಕು ಹಿಡಿದಾಗಲಿ, ಸ್ಕ್ರೂ ಲೂಸ್ ಆಗಲಿ, ಆ ಥರ ಯಾವ ಪ್ರಾಬ್ಲಮ್ ಕೂಡ ಇಲ್ಲ. ಸಿಂಪಲ್ ಡಿಸೈನ್. ಡ್ರಾಯಿಂಗ್ ಆ್ಯಂಡ್ ಕನ್ಸಲ್ಟೆನ್ಸಿ ಆನ್ಲೈನ್ ಸೇವೆಗಳಿಗಾಗಿ ಸಂಪರ್ಕಿಸಿ ಶ್ರೀ ಗಣೇಶ್ ಅಸೋಸಿಯೇಟ್ಸ್ 9353025869. Sri Ganesh Associates. We design the experience. You experience the design.